ಪಕ್ಕದ ರಾಜ್ಯದವರು ನಮ್ಮ ಮೇಕೆದಾಟು ಪ್ರಾಜೆಕ್ಟ್ಗೆ ಅಡ್ಗಾಲ್ ಹಾಕಿದ್ದಾರೆ, ತಡೆ ತಂದಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಸಿಎಂ ಬದಲಾವಣೆಗೆ ಪ್ಲಾನ್ ನಡೀತಾ ಇದೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿಲ್ಲ, ಇವತ್ತು ರಾತ್ರಿ ಬರ್ತೇವೆ ಅಂತ ಹೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಬಿಜೆಪಿನ ಜೆಡಿಎಸ್ ಅವ್ರನ್ನ 2 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಮೈತ್ರಿ ಮಾಡ್ಕೊಂಡು ನೀವು ಸಿಎಂ ಗಳಾಗೋರು ಅಂತ ಇವರು ವ್ಯಂಗ್ಯ ಮಾಡ್ತಾರೆ. ಆದ್ರೆ ಇವ್ರ ಪಕ್ಷದಲ್ಲಿ ಅದೇ ತರ ಆಗಿದೆ. ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿದ್ರು ಕಳೆದ ಸಾರಿ ಸಿಎಂ ಆದಾಗ. ಆದ್ರೆ ಈ ಸರಿ 2.5 ವರ್ಷಕ್ಕೆ ಇವರು ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಆಗಿದೆ ಅಂದ್ರೆ ತುಂಬಾ ಬೇಜಾರಾಗ್ತದೆ. ಬೇಜಾರ್ ಅನ್ನೋದಕ್ಕಿಂತ ಇಲ್ಲಿ ಸಿಎಂ ಬದಲಾವಣೆಯಿಂದ ಮಿನಿಸ್ಟರ್ಗಳು ಮತ್ತೆ ಎಲ್ಲ ಸಿಸ್ಟಮ್ ಮತ್ತೆ ಬದಲಾಗುತ್ತೆ, ಹೊಸ ಸಂಪುಟ ಆಗುತ್ತೆ, ಮತ್ತೆ ಜನಗಳಿಗೆ ಮತ್ತೆ ತೊಂದರೆ ಆಗೋದು. ಅವ್ರಿಗೇನು ತೊಂದರೆ ಆಗಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಪೆಂಡಿಂಗ್ ಇದ್ದಂತ ಫೈಲ್ಗಳು ಇನ್ನ ಹಿಂದಕ್ಕೆ ಹೋಗ್ತಾನೆ ಇರ್ತವೆ. ನಮ್ಮಂತ ಸಾಮಾನ್ಯ ಜನಗಳಿಗೇನೆ ಕಷ್ಟ ಆಗೋದು. ಅವ್ರ ಸಿಎಂ ಬದಲಾವಣೆ ಆಗಿ ಅವ್ರೇನೋ ಅವ್ರ ಎಂಜಾಯ್ಮೆಂಟ್ ಅಲ್ಲಿ ಇರ್ತಾರೆ, ಆದ್ರೆ ಇಲ್ಲಿ ಜನಗಳಿಗೆ ಕಷ್ಟ ಆಗೋದು. ಬಿಜೆಪಿ ಪಕ್ಷದಲ್ಲಿ 8 ತಿಂಗಳಿಗೊಬ್ಬ ಮುಖ್ಯಮಂತ್ರಿ ಬಂದು ಎಲ್ಲ ಸರ್ಕಾರ ಎಕ್ಕುಟ್ಟಾಯ್ತು, ಜನಗಳನ್ನ ಹಾಳು ಮಾಡೋದ್ರು. ಇವಾಗ ಇವರು ಇದೇ ತರ ಮಾಡೋದಕ್ಕೆ ಹೋಗ್ತಾ ಇದಾರೆ. ನಮ್ಗೆ ಸಿಎಂ ಬದಲಾವಣೆಗಿಂತ ಸಿಸ್ಟಮ್ ಬದಲಾವಣೆ ಆಗಬೇಕು, ಸಿಎಂ ಅಪ್ಗ್ರೇಡ್ ಗಿಂತ ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು. ಇದು ನಮ್ ದೇಶ. ಇಂಥ ಜನಕ್ಕೆ ಎಲ್ಲಿ ಸಿಗ್ತಾರೆ? ಒಳ್ಳೆ ಚಪ್ಪಾಳೆ.